ಏನು ಪಟ್ಟು ಹಿಡಿದ ವಿಕ್ರಮಾರ್ಕ ಅಂತಾನೆ ನಿಮಗೆ ಬಿರುದು ಬಂದಿದೆ. ಸೊ ಮುಂದಿನ ರಾಜ್ಯ ಸರ್ಕಾರಿ ನೌಕರರ ಬಗ್ಗೆ ನೀವು ಇನ್ನು ಏನೇನು ಒಂದು ಅಜೆಂಡಾಗಳನ್ನ ಹಾಕೊಂಡಿದ್ದೀರಿ ಸರ್? ಬಹಳ ಮುಖ್ಯವಾಗಿ ನಮ್ಮ ಮುಂದೆ ಹೆಲ್ತ್ ಸ್ಕೀಮ್ ಒಂದಿದೆ, NPS to OPS ಇದೆ, ಸೆಂಟ್ರಲ್ ಪೇ ಕಮಿಷನ್ ಇದೆ. ಏನು ನಮ್ಮ ನೌಕರ ಸಂಘಟನೆ ಮೂಲಕವಾಗಿ ಆ ಗುರಿಯನ್ನು ಮುಟ್ಟಬೇಕು ಅನ್ನುವಂಥ ವಿಚಾರ ಇದೆ. ಸಂಘಟನೆ ತೀರ್ಮಾನ ಮಾಡ್ತದೆ. ಇವತ್ತು ರಾಜ್ಯದ ಸರ್ಕಾರಿ ನೌಕರರು ಒತ್ತಡದಲ್ಲಿದ್ದೇವೆ. ಎಲ್ಲಕ್ಕೂ ಕೂಡ ಪರಿಹಾರವನ್ನು ಕಂಡುಕೊಳ್ಳುವಂಥ ಅವಶ್ಯಕತೆ ಇದೆ. ಹಂತ ಹಂತವಾಗಿ ಸರ್ಕಾರದ ಜೊತೆ ಸಂಘರ್ಷವಿಲ್ಲದೆ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ತಾ ಬಂದಿದ್ದೇವೆ. ಈ ವಿಚಾರದಲ್ಲೂ ಕೂಡ ನಾವು ನಿಶ್ಚಿತ ಗುರಿಯನ್ನು ಮುಟ್ತೇವೆ ಅನ್ನುವಂಥ ವಿಶ್ವಾಸ ಇದೆ. ಇವತ್ತು NPS ಅನ್ನುವಂಥ ಒಂದು ದೊಡ್ಡ ಒಂದು ಕಾಯಿಲೆ ನಮ್ಮ ನೌಕರ ವಲಯದಲ್ಲಿದೆ. ಅದು OPS ಆಗಬೇಕು ಅನ್ನುವಂಥ ವಿಚಾರದಲ್ಲಿ ತುಂಬ ಸೀರಿಯಸ್ ಆಗಿ ಕೂಡ ಸಂಘಟನೆ ಇದೆ. ನಮ್ಮ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ನಾವೆಲ್ಲ ಕೂಡ ಕೂತ್ಕೊಂಡು ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ಮಾಡಬೇಕು ಆ ತೀರ್ಮಾನಗಳನ್ನು ನಾವು ಮಾಡೋರಿದ್ದೇವೆ. ಅದ್ರ ಬಗ್ಗೆ ಏನೂ ಆತಂಕ ಬೇಡ. ಮುಂದಿನ ತಿಂಗೀಸ್ ಸೆಂಟ್ರಲ್ ಪೇ ಕಮಿಷನ್ 26ಕ್ಕೆ ಅವ್ರದ್ದು ಆಗ್ತಿದೆ. ಆದಾಗ ಅದು ಕೂಡ ಒತ್ತಡ ಇರುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹೆಲ್ತ್ ಸ್ಕೀಮನ್ನು ಸರ್ಕಾರ ಈ ತಿಂಗಳಲ್ಲಿ ಜಾರಿಗೆ ತರ್ತೇವೆ ಅಂತ ಹೇಳಿದೆ. ಸೊ ಹಾಗಾಗಿ ಅದೆಲ್ಲ ಆಗ್ತಿದೆ. ಇನ್ನು ಉಳಿದಂತೆ ಸರ್ಕಾರಿ ನೌಕರಿಗೆ ಸ್ಟ್ರೆಸ್ ತುಂಬ ಇದೆ. ಈ ಶಿಕ್ಷಕರಿರ್ಬೋದು, ಬೇರೆ ಬೇರೆ ಇಲಾಖೆ ಖಾಲಿ ಹುದ್ದೆಗಳು ಭರ್ತಿ ಆಗಬೇಕು, ಅದು ಕೂಡ ನಮ್ಮ ಮುಂದಿರುವಂಥ ಒಂದು ದೊಡ್ಡ ಸಮಸ್ಯೆ. ಅದಕ್ಕೆ ಕೂಡ ಒಂದಿಷ್ಟು ಇತಿಶ್ರೀ ಆಡುವಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕು. ಹಂತ ಹಂತವಾಗಿ ಫೀಲ್ಡ್ ಸ್ಟಾಫನ್ನು ರಿಕ್ರೂಟ್ಮೆಂಟ್ ಮಾಡಬೇಕು. 2,70,000 ಹುದ್ದೆ ಖಾಲಿ ಇದೆ, ಒತ್ತಡಗಳಿದೆ. ಸೊ ಖಂಡಿತ ಸರ್ಕಾರ ಅದನ್ನು ಮಾಡುವಂಥ ಸಾಧ್ಯತೆಗಳಿದೆ. ಸರ್, ಈಗೇನು ಗೆಸ್ಟ್ ಫ್ಯಾಕಲ್ಟಿ ಅಂತ ತಗೊಂತಾ ಇದ್ದಾರೆ, ಅದ್ರ ಬಗ್ಗೆ ಸರ್ಕಾರಿ ನೌಕರರ ಅಧ್ಯಕ್ಷರಾಗಿ ನೀವೇನು ಹೇಳ್ತೀರಿ? ಗೆಸ್ಟ್ ಟೀಚರ್ ನಾನು ಹೇಳಿದ್ನಲ್ಲ, ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಫಸ್ಟು. ಅಲ್ಲ ಸರ್, ನಾನು ಹೇಳ್ತಿರೋದು ಗೆಸ್ಟ್ ಟೀಚರ್ಗಳಾಗಿ ತಗೊಳ್ಳೋ ಮುಖಾಂತರವಾಗಿ ಮತ್ತೆ ಬೇರೆ ಬೇರೆ ಕಾಂಟ್ರಾಕ್ಟ್ ಬೇಸ್ ತಗೊಳ್ಳೋ ಮುಖಾಂತರವಾಗಿ. ಸೊ ಇತರ ಒಂದು ನೌಕರರಿಗೆ ಒಂದು ಸಲೀಸಾಗಿ ಅವ್ರ ಅಲ್ಲ, ಏನಾಗಿದೆ, 2,70,000 ಹುದ್ದೆ ಖಾಲಿ ಇದೆ. ರಿಕ್ರೂಟ್ಮೆಂಟ್ ಮಾಡೋಕ್ಕೆ 1.5 year 2 years ಕಾಲ್ ಮಾಡಬೇಕು, ನೋಟಿಫಿಕೇಶನ್ ಮಾಡಬೇಕು, ಜನರಲ್ ಡ್ರಾಫ್ಟ್ ಲಿಸ್ಟ್ ಅನೌನ್ಸ್ ಮಾಡಬೇಕು, ಫೈನಲ್ ಸ್ಟಾರ್ಟ್ ಮಾಡಬೇಕು, ಸಿಂಧುತ್ವ ತರಬೇಕು, ಟೈಮ್ ತೊಗೊಳ್ತದೆ. ಸದ್ಯಕ್ಕೆ ಅವ್ರು ಏನು ಮಾಡ್ತಾರೆ, ಔಟ್ಸೋರ್ಸಿಂಗ್ ಅವ್ರ ಕಾಂಟ್ರಾಕ್ಟ್ ಮೇಲೆ ಆ ಒಂದು ವರ್ಷಕ್ಕೋಸ್ಕರ ಅವ್ರನ್ನ ತೊಗೊಂಡು ಗೆಸ್ಟ್ ಟೀಚರ್ಸ್ ಎಲ್ಲ ತೊಗೊಳ್ತಾ ಇದ್ದಾರೆ. ಸೊ ರಿಕ್ರೂಟ್ಮೆಂಟ್ ಆಗಬೇಕಲ್ಲ. ರಿಕ್ರೂಟ್ಮೆಂಟ್ ಆಗೋದಕ್ಕೆ ಸರ್ಕಾರ ಆರ್ಥಿಕ ಸ್ಥಿತಿಗತಿ ಇತಿಮಿತಿನಲ್ಲಿ ತೀರ್ಮಾನ ಮಾಡಬೇಕಾಗ್ತದೆ. ನಾವು ಹೇಳೋದು, ಇರೋಂಥ ಖಾಲಿ ಹುದ್ದೆಗಳನ್ನ ರಿಕ್ರೂಟ್ಮೆಂಟ್ ಮಾಡಿ ಯಂಗ್ ಬ್ಲಡ್ಗೆ ಅವಕಾಶ ಕೊಡಿ ಅನ್ನೋದು ನಮ್ಮ ಡಿಮ್ಯಾಂಡ್. ಓಕೆ ಸರ್, ಈಗ ಏನು ಸರ್, ಅವ್ರಿಗೆ ಯಾವುದೇ ರಕ್ಷಣೆ ಇಲ್ಲ. ಈಗ ಸರ್ಕಾರಿ ನೌಕರರಾಗಿ ಕಾಯಂ ಆಗಿರ್ತಕ್ಕಂಥವ್ರ ಬಗ್ಗೆ ಇಷ್ಟೆಲ್ಲ ಹೋರಾಟಗಳು ಮಾಡ್ತಾ ಇದ್ದೀರಿ, ಮತ್ತೆ ಅವರ ಒಂದು ರಕ್ಷಣೆಗೋಸ್ಕರ ನಿಂತಿದ್ದೀರಾ. ಸೊ ಅಂತವ್ರಿಗೆ ಯಾವ ರೀತಿ ಒಂದು ಸಲಹೆಗಳು ಕೊಡಕ್ಕೆ? ಸರ್, ಏನ್ ಸಿಂಪಲ್ ಥಿಂಗ್, ಹಂಗಾಮಿ ನೌಕರ್ ಇರ್ಬೋದು, ಗುತ್ತಿಗೆ ನೌಕರ, ಔಟ್ಸೋರ್ಸಿಂಗ್ ಎಲ್ಲ ಒಂದು ಸಿಸ್ಟಮ್ ಇದೆ. ನಾವಿರೋದು, ನಮ್ಮ ಸಂಘ ಇರೋದು ವೆಲ್ಫೇರ್ ಆಫ್ ದಿ ಪರ್ಮನೆಂಟ್ ಎಂಪ್ಲಾಯೀಸ್ಗೆ. ಅವ್ರ ಆರ್ಗನೈಸೇಷನ್ ಅವರಿಗಿದೆ, ಅವರು ಅದ್ರ ಬಗ್ಗೆ ಗಮನ ಕೊಡ್ತಾರೆ. ಸೊ ನಮ್ಮ ಕಡೆ ಏನಾದ್ರು ಬಂದ್ರೆ ನಾವು ಸಲಹೆಗಳನ್ನು ಕೊಡ್ತಾರೆ. ಸರ್, ಈಗಾಗಲೇ ಏನು ಜಿಲ್ಲೆಗೆ ಒಂದು ಸುಸಜ್ಜಿತವಾದಂತ ಭವನ ಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇಲ್ಲಿನ ಜಿಲ್ಲಾಧಿಕಾರಿಗಳು ಯಾವ ರೀತಿ ಸ್ಪಂದಿಸಿದ್ದಾರೆ, ಮತ್ತೆ ಏನೆಲ್ಲ ಬೇಡಿಕೆಗಳು? ಜಿಲ್ಲಾಧಿಕಾರಿಗಳು ಈಗಾಗಲೇ ಹೇಳಿದ್ದಾರೆ, ಅದಕ್ಕೆ ಜಾಗ ಕೊಡ್ತೇನೆ ಅಂತ ಹೇಳಿ. ಸೊ ಜಾಗ ಕೊಟ್ಟ ಮೇಲೆ ಅನುದಾನಗಳನ್ನು ತೆಗೆದುಕೊಂಡು ಕಟ್ಟಡ ಕಟ್ಟುವಂತ ಕೆಲಸ ಮಾಡಬೇಕಾಗ್ತದೆ. ಖಂಡಿತ ಅದನ್ನ ನಾವು ಮಾಡ್ತೇವೆ. ಸರ್, ನಿಮ್ಮ ಒಂದು ಸರ್ಕಾರಿ ನೌಕರರ ಕೆಲವೊಂದು ಇಲಾಖೆಗಳಲ್ಲಿ ಅಧಿಕಾರಿಗಳು ತುಂಬಾ ವಿಳಂಬ ಧೋರಣೆ ಮಾಡ್ತಾರೆ, ಸಾರ್ವಜನಿಕರ ಕೆಲಸಗಳು ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋದು ಒಂದು ಕೂಗೆದ್ದಿದೆ. ಅಂತವ್ರಿಗೆ ಯಾವ ರೀತಿ ನೀವು? ಕೂಗೆದ್ದಿರೋದಲ್ಲ, ಕೂಗೆದ್ದಿರೋದ ಕಾರಣ ಏನು ಅಂದ್ರೆ, ಸಾಕಷ್ಟು ಇಲಾಖೆಯಲ್ಲಿ 40% ವೇಕೆನ್ಸಿಗಳಿದೆ, ಸಿಕ್ಕಾಪಟ್ಟೆ ಸ್ಕೀಮ್ಸ್ಗಳಿದೆ. ಕೆಲಸ ಮಾಡಬೇಕಲ್ಲ, ಒತ್ತಡ. ಅವನಿಗೂ ಪರ್ಸನಲ್ ಲೈಫು, ಅಡ್ಮಿನಿಸ್ಟ್ರೇಷನ್ ಲೈಫ್ ಎಲ್ಲ ನೋಡಬೇಕಲ್ಲ. ಒಬ್ಬ ಕೆಲಸ ಮಾಡೋದು ಒಬ್ಬ ಮಾಡ್ಬೋದು, 4 ಜನ ಮಾಡೋದು ಒಬ್ಬ ಕೊಟ್ಟರೆ ಏನು ಮಾಡಬೇಕು? ಅನುಭವ ಒತ್ತಡ ಆಗ್ತದೆ, ಸರ್ವಿಸ್ ಸಿಗಲ್ಲ. ಕಾರಣ, ಬಂದಂಥ ಸರ್ಕಾರಗಳು ಸ್ಕೀಮ್ ಜಾಸ್ತಿ ಮಾಡ್ತಾ ಇದೆ, ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ. ಈಗ ಎಕ್ಸಾಂಪಲ್ ಒಂದು ಇಲಾಖೆ ಹೇಳ್ತೀನಿ, ಮೊನ್ನೆ ಸರ್ಕಾರ 5 ಗ್ಯಾರಂಟಿ ಮಾಡ್ತಾರೆ. 5 ಗ್ಯಾರಂಟಿ ಮಾಡ್ಬೇಕಾದ್ರೆ ರೀಚ್ ಆಗಬೇಕಲ್ಲ. ಇರೋ ವರ್ಕ್ ಜೊತೆ ಅಡಿಷನಾಲಿಟಿ ಆಯಿತು, ಅದಕ್ಕೆ ಪೂರ್ವಕವಾಗಿ ರಿಕ್ರೂಟ್ಮೆಂಟ್ ಆಗಬೇಕಲ್ಲ. ಮ್ಯಾನ್ ಪವರ್ ಬೇಕೇ ಬೇಕು, ಎಲ್ಲದನ್ನು ಮೆಷಿನ್ ಮಾಡ್ಲಿಕ್ಕಾಗಲ್ಲ. ಈಗ ಟೀಚಿಂಗ್ ಫ್ಯಾಕಲ್ಟಿ ಅತಿಥಿ ಶಿಕ್ಷಕರು ತೊಗೊಳ್ತಾರೆ, ಪಾಠ ಮಾಡೋದು ಮೇಸ್ಟ್ರು, ಟೀಚರ್ಸೇ ಮಾಡಬೇಕು. ಫಿಸಿಕಲ್ ಕಂಪ್ಯೂಟರ್ ಮಾಡೋಕ್ಕೆ ಬರಲ್ಲ. ಈ ಫೀಲ್ಡ್ ಕ್ರಾಪ್ ಸರ್ವೆ ಮಾಡಬೇಕು, ರೆವಿನ್ಯೂ ಡಿಪಾರ್ಟ್ಮೆಂಟೇ ಮಾಡಬೇಕು, PDO RDPR ಮಾಡಬೇಕು, ಅಗ್ರಿಕಲ್ಚರ್, ಇಟ್ಸ್ ಆಲ್ ಥಿಂಗ್. ಅದು ಹಾಗಾಗಿ ಅದನ್ನು ಮಾಡಲೇಬೇಕು, ರಿಕ್ರೂಟ್ಮೆಂಟ್ ಮಾಡಲೇಬೇಕು. ಹಾಗಾಗಿ ನೀವು ಸರ್ಕಾರಿ ನೌಕರು ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಅಲ್ಲಗಳಿತೆ. ನಾನು ಇವತ್ತು ಇಡೀ ದೇಶದಲ್ಲಿ ಎಫಿಷಿಯನ್ಸಿಲಿ ಟಾಪ್ 5 ಇದ್ದೇವೆ, ಟ್ಯಾಕ್ಸ್ ಕಲೆಕ್ಷನ್ ನಂಬರ್ 2 ಇದ್ದೇವೆ, ಇಷ್ಟು ಇದ್ದಿದ್ರು ಕೂಡ. ಸೊ ಗ್ರೋತ್ ರೇಟಲ್ಲಿ ಟಾಪ್ 1 ಇದ್ದೇವೆ. ಸೊ ಯಾಕೆ ಸಾಧ್ಯ ಆಯಿತು? ಮತ್ತೆ ಕೆಲಸ ಮಾಡಿಲ್ವಾ? ಮಾಡಿದ್ದೇವೆ. ಇನ್ನೂ ನಿರೀಕ್ಷೆಗಳಿದೆ. ಇನ್ಫ್ರಾಸ್ಟ್ರಕ್ಚರ್ ಬೇಕು, ಕಟ್ಟಡ ಬೇಕು, ಸೌಲಭ್ಯಗಳು ಬೇಕಲ್ಲ. ಎಲ್ಲಿದೆ ಸೌಲಭ್ಯಗಳು? ಹೊಸದಾಗ ಸಮಸ್ಯೆಗಳು ತುಂಬ ಇದೆ. ಆ ಸಮಸ್ಯೆಗಳ ನಡುವೆ ಇಷ್ಟು ಕೆಲಸ ಮಾಡ್ತಿದೆ, ದೊಡ್ಡ ಅಚೀವ್ಮೆಂಟ್. ಹಾಗಾದ್ರೆ ಏನು ಈ ರಾಜ್ಯದಲ್ಲಿ ಆಡಳಿತ ಸರ್ಕಾರ ಅಂತಲ್ಲ, ಸರ್ಕಾರಗಳು ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕು, ಖಾಲಿ ಹುದ್ದೆ ಭರ್ತಿ ಮಾಡಬೇಕು. ನೌಕರಿಗೆ ಸೆಂಟ್ರಲ್ ಪೇ ಕೊಟ್ಟಿದ್ದಾರೆ 27 ರಾಜ್ಯದಲ್ಲಿ, ಬಿಹಾರದಲ್ಲಿ ಕೊಟ್ಟಿದ್ದಾರೆ. ಅದು ನೋಡ್ರೆ 26ನೇ ಪ್ಲೇಸಲ್ಲಿದೆ, ನಾವು ಟಾಪ್ 5 ಅಲ್ಲಿದ್ದೀವಿ. ಸಂಬಳ ಜಾಸ್ತಿ ತಗೊಂಡು ಕಡಿಮೆಲಿದ್ದಾರೆ, ನಾವು ಸಂಬಳ ಕಡಿಮೆ ತಗೊಂಡು ಟಾಪಲ್ಲಿದ್ದೀವಿ. ವ್ಯತ್ಯಾಸಗಳು ಇದ್ದೇ ಇರುತ್ತೆ. ಸೌಲಭ್ಯಗಳು ಸಮಸ್ಯೆಗಳಿದೆ, ಕೆಲವು ಕಡೆ ಕೊಟ್ಟಿದ್ದಾರೆ, ನಮ್ಮಲ್ಲಿ ಕೊಟ್ಟಿಲ್ಲ. ನಾವು ಡಿಮ್ಯಾಂಡ್ ಮಾಡ್ತಾ ಇರೋದಷ್ಟೇ, ನಮಗೆಲ್ಲ ಸೌಲಭ್ಯಗಳನ್ನು ಕೊಡಿ. ಯಾಕೆ ಟಾಪ್ 1 ಬರಲ್ಲ ನಾನು ಹೇಳ್ತೀನಿ. ನಾನು
ನೀವು ಎಲ್ಲ ಕೊಡ್ದಲೇ ಮಾಡಿದ್ರೆ ಹೆಂಗೆ ಮಾಡಬೇಕಾಗ್ತದೆ? ಪಿ ಡಿ ಒ 3 ಪಂಚಾಯತಿ ಚಾರ್ಜ್ ಕೊಟ್ಟರೆ ಹೆಂಗೆ ಕೆಲಸ ಮಾಡ್ತಾವ? ಮೆಷಿನ್ ಅವ ಸಿಂಪಲ್ ಅಲ್ಲನ್ರಿ. ಅನೇಕ ಜನ ಆಫೀಸರ್ಸ್ ಅಡಿಷನಲ್ ಚಾರ್ಜ್ ಇನ್ಚಾರ್ಜಲ್ಲಿ ಇದ್ದಾರೆ, ಕೆಲಸ ಮಾಡ್ಬೇಕಲ್ರಿ. ಸೊ ಹಾಗಾಗಿ ಮ್ಯಾನ್ ಪವರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಒಬ್ರು ಕೆಲಸಕ್ಕೆ ಕೊಡ್ತಾ ಇದ್ದೀರಾ, ಸೊ ಇದು 4 ಕಡೆ ಇಡೀ ಕ್ವಾಲಿಟಿ ಹೆಂಗೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ? ಸಿಂಪಲ್ ಅಲ್ಲ. ಸೊ ಹಾಗಾಗಿ ಇದು ಸರ್ಕಾರದ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಯಾವ ಸರ್ಕಾರನೂ ಹೇಳುತ್ತೆ ಮಾಡ್ತೀವಿ ಅಂತ ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ. ಇವತ್ತು ನೋಡಿ 3.5 ಕೋಟಿ ಜನಸಂಖ್ಯೆದಾಗ 7,20,000 ಜನ ನೌಕರಿದ್ರು. ಇವತ್ತು 6.5 ಕೋಟಿ ಜನಸಂಖ್ಯೆ 5,12,000 ಜನ ಇದ್ದಾರೆ. ಸ್ಕೀಮ್ ಜಾಸ್ತಿ ಆಗಿದೆ. 26 ಜಿಲ್ಲೆ ಇತ್ತು, ಇವತ್ತು 33 ಜಿಲ್ಲೆ. 144 ತಾಲೂಕು ಇತ್ತು, ಇವತ್ತು 254 ತಾಲೂಕು. ಎಲ್ಗೋಗಿ ನಿಂತಿದ್ದೀವಿ? ಕೆಲಸ ಮಾಡಬೇಕಲ್ಲ. ಮಾಡಲಿಲ್ಲ ಅಂದ್ರೆ ಬಿಡೋದಿಲ್ಲ. ಎಲ್ರಿಗೂ BP ಶುಗರ್, ಎಲ್ರಿಗೂ ಒತ್ತಡ ಇದೆ ಸಿಕ್ಕಾಪಟ್ಟೆ. ಅದ್ರ ನಡುವೆ ಇವತ್ತಿಷ್ಟು ಮಾಡೋದೇ ಒಂದು ದೊಡ್ಡ ಸಾಧನೆನೇ ಸರ್. ಒಟ್ಟಾರೆ ಇಲ್ಲ, ಕಮಿಟಿ ಆಗಿದೆ, ರಿಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ರಿಪೋರ್ಟ್ ಬರ್ತಂಗೆ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅದನ್ನು ಜಾರಿಗೊಳಿಸೋ ಕೆಲಸವನ್ನು 100ಕ್ಕೆ 100 ಮಾಡ್ತೇವೆ. ಥ್ಯಾಂಕ್ ಯು. ಗಿರಿಗೌಡರು ಇರಲಿಲ್ಲ, ನಮ್ಮ ಬಸವರಾಜ್ ನಾವಿದ್ವಿ. ಒಂದು ಮ್ಯಾಕ್ಸಿಮಮ್ ಒಂದು ಅಮೌಂಟ್ ತಂದಿದ್ರು. ಅವಾಗೆಲ್ಲ ನಮ್ಗೆ 32 ವರ್ಷ ವಯಸ್ಸು ನಮ್ಗಿನ್ನ. ಅವಾಗ ಸ್ಟ್ರೈಟ್ ಅವೇ ಹೇಳಿದ್ರೆ ನಮ್ಮ ರೂಮ್ ಒಳಗೆ ಎಂಟ್ರಿ ಬರ್ಕೊಡ್ದು ಗೆಟ್ ಔಟ್ ಅಂತ ಕಳಿಸಿದ್ವಿ ಅವತ್ತು. ಅದ್ರ ಅಷ್ಟು ಪ್ರಾಮಾಣಿಕತೆ, ಅದು ಆತ್ಮಾಭಿಮಾನವನ್ನು ಮಾರ್ಕೊಂಡಂದ್ರೆ ಇದು ವ್ಯವಸ್ಥೆ ಹಿಂಗಾಗಿದೆ. ಸೊ ಇದುವೇ ನೀವು ಕೂಡ ಕೆಲವರು ಎಜುಕೇಟ್ ಮಾಡುವಂಥ ಕೆಲಸವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕೂಡ ಜಾಗೃತಗೊಳಿಸುವಂಥ ಕೆಲಸವನ್ನ ಮಾಡೋಣ ಅನ್ನುವಂಥ ಮಾತನ್ನ ಹೇಳಿಕೆ ಬಯಸ್ತೀನಿ. ಎಸ್, ನಿಮ್ಗೆ ಅರ್ಥ ಆದ್ರೆ ಸಾಕು. ಯಾರ್ಯಾರು ಅದು ಕಂಪ್ನಿ ಆಗಿದ್ರೆ ನಿಮ್ಗೆ ಅರ್ಥ ಆಗಿದ್ರೆ ಸಾಕು. ಸೊ ಹಾಗಾಗಿ ಇದ್ರ ಬಗ್ಗೆ ಕೂಡ ಒಂದು ವಿನಂತಿಯನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಏನ್ ಸರ್ ಅಂತ ಕೇಳಿದ್ರೆ ಅರ್ಥ ಮಾಡ್ಕೋಬೇಕಾಗ ನಾವು ಅವಾಗ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಅರ್ಥ ಆಗುತ್ತೆ. ಇವ್ರು ವಿಟಮಿನ್ ಪ್ರಾಬ್ಲಮ್ ಇರ್ಬೇಕಪ್ಪ ಅಂತ ಅರ್ಥ ಆಗ್ತದೆ. ಅನಿವಾರ್ಯ ರೀ, ಪೊಲ್ಯೂಟ್ ಆಗಿದೆ. ಈ ಪೊಲ್ಯೂಟ್ ಸಿಸ್ಟಮ್ ಅಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ. ನಾವು ನಿನ್ಸಕತ್ತೀನಿ, ನನಗೇನು ಮುಚ್ಚುಮರೆ ಏನಿಲ್ಲ ರೀ, ಪೇಪರ್ನವರು ಬರ್ಕೊಳ್ತಾರೆ ರೀ. ಅದಕ್ಕೇನಿದೆ ಸತ್ಯ. ಪ್ರಾಮಾಣಿಕವಾಗಿ ಅದೇ ತಟ್ಕೊಂಡು ಹೇಳ್ತೇನೆ, ನಾನು ಪ್ರಾಮಾಣಿಕವಾಗಿ ಆಗ್ತೇನೆ ಅನ್ನುವಂತ ಪರ್ಸೆಂಟೇಜ್ ಸಿಗೋದಿಲ್ಲ ಅಲ್ರಿ. ಇವತ್ತು ಸುಧಾರಣೆ ತರಬೇಕಲ್ಲ. ಮುಂದಿನ ಸಲ ಬೈಲ್ ಅಮೆಂಡ್ಮೆಂಟ್ ಇದೆ. ಈ 970 ಜನ ಇಟ್ಕೊಂಡು ನಾವು ಈ ಪರಿಸ್ಥಿತಿ ಮಾಡೋ ಬಂದು 5,20,000 ಜನ ರಾಜ್ಯಾಧ್ಯಕ್ಷ ಆಯ್ಕೆ ಮಾಡಬೇಕು. ಅದು ಕೂಡ ಹೇಳಿದಾಗ ಬಹಿರಂಗವಾಗಿ ಒಬ್ರು ಜಿಲ್ಲಾಧಿಕಾರಿಗಳು 1-2 ಎಕರೆ ಜಾಗ ಕೊಡ್ತೀನಿ ಅನ್ನೋದು ತುಂಬಾ ಕಷ್ಟ. DC ಫುಲ್ ಟೈಟ್. ಅದ್ರಲ್ಲಿ ರವೀಂದ್ರ ಅವರು ನಮ್ಮ ಸ್ನೇಹಿತರು ರಿಸರ್ವ್ ಮಾಡ್ಕೊಡಿ ಸರ್, ಏನಾಗಲ್ಲ ಅಂತ ಹೇಳಿದಾಗ ಬಹಿರಂಗವಾಗಿ ಕೂಡ ನಿಮ್ಮ ಎದುರುಗಡೆ ಒಂದು ಭರವಸೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅಲ್ಲಿ ಒಳ್ಳೆ ಒಂದು ಕಮ್ಯುನಿಟಿ ಹಾಲ್, ಕನ್ವೆನ್ಷನಲ್ ಹಾಲ್, ಇನ್ನಿತರ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅದೆಲ್ಲ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರು ಚಿಕ್ಕಬಳ್ಳಾಪುರ ಜಿಲ್ಲೆ. ಈ ದಿನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರಾದ ಮತ್ತು 2ನೇ ಬಾರಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂತಹ ಸಮಸ್ತ ಸರ್ಕಾರಿ ನೌಕರರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಷಡಾಕ್ಷರಿ ಸಾಹೇಬರು ಮತ್ತು ಅವರ ಜೊತೆಗೂಡಿ ಎಲ್ಲ ರಾಜ್ಯ ಸಂಘದ ಪದಾಧಿಕಾರಿಗಳು ನಮ್ಮ ಜಿಲ್ಲೆಗೆ ಆಗಮಿಸ್ತಾ ಇದ್ದು, ಇವತ್ತು ಅವರಿಗೆ ಅಭಿನಂದನೆ ಸಮಾರಂಭವನ್ನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ಮತ್ತು ತಾಲೂಕು ಸರ್ಕಾರಿ ನೌಕರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಪದಾಧಿಕಾರಿಗಳಿಗೆ ಒಂದು ಪದಗ್ರಹಣ ಕಾರ್ಯಕ್ರಮನೂ ಕೂಡ ಇದೆ. ನಮ್ಮಲ್ಲಿ 63 ಜನ ನಿರ್ದೇಶಕರಿದ್ದಾರೆ, ಚುನಾಯಿತ ನಿರ್ದೇಶಕರು ಎಲ್ಲ ಇಲಾಖೆಗಳಿಂದನೂ ಕೂಡ. ಅವ್ರಿಗೆಲ್ಲನೂ ಕೂಡ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಒಂದು ಅತ್ಯಂತ ಅರ್ಥಪೂರ್ಣವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ನಾವು ಮಾನ್ಯ ರಾಜ್ಯಾಧ್ಯಕ್ಷರಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಸ್ತ ನೌಕರರ ಪರವಾಗಿ ಮತ್ತು ಸಂಘಗಳ ಪರವಾಗಿ ಮನವಿ ಮಾಡಿಕೊಳ್ತಾ ಇರತಕ್ಕಂಥದ್ದು, ಇವತ್ತು ರಾಜ್ಯದಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂತಹ ಜ್ವಲಂತ ಸಮಸ್ಯೆಯಾಗಿರ್ತಕ್ಕಂತಹ ಹಲವಾರು ವರ್ಷಗಳಿಂದ ನೌಕರರನ್ನ ಕಾಡ್ತಾ ಇರ್ತಕ್ಕಂತಹ NPS ಸಮಸ್ಯೆ ಏನಿದೆ, ನೌಕರರ ಸಮಸ್ಯೆ, ಆ NPS ಅನ್ನ ಹೋಗಲಾಡಿಸಿ OPS ಅನ್ನ ಜಾರಿಗೆ ತರ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸಂಘ ಮತ್ತು ನಾವೆಲ್ಲ ಸೇರಿಕೊಂಡು ಆ ಒಂದು ಸರ್ಕಾರದ ಹಂತದಲ್ಲಿ NPS ಅನ್ನ ತಲುಪಿಸಬೇಕು. OPS ಅನ್ನ ಜಾರಿಗೆ ತಂದ್ರೆ ನಮ್ಮ ರಾಜ್ಯದ ಎಲ್ಲ ಸಮಸ್ತ ಸರ್ಕಾರಿ ನೌಕರರು ನೆಮ್ಮದಿಯಿಂದ ಕೆಲಸ ನಿರ್ವಹಿಸಿದಂತ ಒಂದು ಪರಿಸ್ಥಿತಿ ಉಂಟಾಗ್ತದೆ ಎಂಬತಕ್ಕಂಥ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾವು ರಾಜ್ಯಾಧ್ಯಕ್ಷರಲ್ಲಿ ಮಾಡ್ತಾ, 2ನೇದಾಗಿ ಈಗಾಗಲೇ ಆರೋಗ್ಯ ಸಂಜೀವನಿ ಜಾರಿಗೆ ತರ್ತಕ್ಕಂಥದ್ದು ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರು ಶ್ರಮವನ್ನ ವಹಿಸ್ತಾ ಇರ್ತಾರೆ. ಆದಷ್ಟು ಬೇಗ ಆರೋಗ್ಯ ಸಂಜೀವನಿ ಇಡೀ ಸರ್ಕಾರಿ ನೌಕರರಿಗೆ ಜಾರಿಯಾಗಬೇಕು. ಯಾಕಪ್ಪ ಅಂತಂದ್ರೆ ಅನೇಕ ಸರ್ಕಾರಿ ನೌಕರರು ಕಾಯಿಲೆಗೆ ತುತ್ತಾದಾಗ ಅವರ ಅವಲಂಬಿತರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದಿರ್ತಕ್ಕಂಥ ಹಣ ವಾಪಸ್ ಬರೋದು ಕಷ್ಟ ಆಗ್ತಾ ಇದೆ. ಇವತ್ತು ಮೆಡಿಕಲ್ ಅಲಾಟ್ಮೆಂಟ್ಗಳೆಲ್ಲ ಸರ್ಕಾರದಲ್ಲಿ ಬಿಡುಗಡೆ ಆಗ್ತಾ ಇರ್ತಕ್ಕಂಥ ನಿಧಾನ ಆಗ್ತಾ ಇದೆ.
ಆ ನಿಟ್ಟಿನಲ್ಲಿ ಆರೋಗ್ಯ ಸಂಜೀವನಿ ಜಾರಿಗೆ ತಂದ್ರೆ ಇಡೀ ರಾಜ್ಯದ 6 ಲಕ್ಷ ಸರ್ಕಾರಿ ನೌಕರಿಗೂ ಕೂಡ ಅದು ತುಂಬಾ ಅನುಕೂಲವಾಗ್ತದೆ ಎಂಬತಕ್ಕಂತಹ ಒಂದು ಒತ್ತಾಯವನ್ನು ಇವತ್ತು ನಾವು ಸಂಘದ ಪರವಾಗಿ ರಾಜ್ಯಾಧ್ಯಕ್ಷರಲ್ಲಿ ನಾವು ಮನವಿಯನ್ನ ಮಾಡ್ತಕ್ಕಂಥ ಒಂದು ಇದಿದೆ. 2 ಪ್ರಮುಖವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಆಮೇಲೆ ಗ್ರಾಮೀಣ ಕೃಪಾಂಕದ ಅಡಿ ನೇಮಕ ಆಗಿರ್ತಕ್ಕಂತಹ ಶಿಕ್ಷಕರಿಗೂ ಮತ್ತು ನೌಕರರಿಗೆ ಅವರಿಗೆ ಸೇವಾ ಒಂದು ಸವಲತ್ತುಗಳಿಲ್ಲ, ಆರ್ಥಿಕ ಸವಲತ್ತುಗಳಿಲ್ಲ, ಬಡ್ತಿಗಳಿಲ್ಲ. ಆ ನಿಟ್ಟಿನಲ್ಲಿ ಗ್ರಾಮೀಣ ಕೃಪಾಂಕ ನೌಕರರು ಯಾರಿದ್ದಾರೆ ಅವ್ರಿಗೆಲ್ಲನೂ ಕೂಡ ಅನುಕೂಲ ಆಗಬೇಕು ಎಂಬತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ರಾಜ್ಯಾಧ್ಯಕ್ಷರಿಗೆ ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಎಂಬತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಸರ್ಕಾರಿ ನೌಕರರ ಭವನ ಇದೆ. ಆ ಭವನದ ಒಂದು ಮೇಲ್ಗಡೆ 2 ಅಂತಸ್ತಿನ ಒಂದು ಭವನ ಇದೆ. ಮೇಲ್ಗಡೆ ನಮಗೆ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಕಾರ್ಪೊರೇಟ್ ಮಾದರಿಯ ಒಂದು ಕಚೇರಿ ಆಗಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮೊನ್ನೆ ರಾಜ್ಯಾಧ್ಯಕ್ಷರು ಬಂದಾಗಲೂ ಕೂಡ ನಮಗೆ ಮಾತನ್ನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಮಗೆ ನಮ್ಮ ಸರ್ಕಾರಿ ನೌಕರರ ಭವನದಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂತಹ ಮತ್ತು ಕಾರ್ಪೊರೇಟ್ ಮಾದರಿಯ ಒಂದು ಕಚೇರಿಯನ್ನ ಪ್ರಾರಂಭ ಮಾಡಬೇಕು, ಅದಕ್ಕೆ ಅನುದಾನವನ್ನ ರಾಜ್ಯ ಸಂಘ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಜಿಲ್ಲಾ ಸಂಘದ ಪರವಾಗಿ ಒತ್ತಾಯವನ್ನ ಇವತ್ತು ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಬಜೆಟ್ ನಲ್ಲಿ ಸರ್ಕಾರಿ ನೌಕರರು ಏನೆಲ್ಲ ನಿರೀಕ್ಷೆ ಇಟ್ಕೊಂಡು ಬಜೆಟ್ ನಲ್ಲಿ ಇವತ್ತು ಪ್ರಮುಖವಾಗಿ ಏನು ನಮಗೆ ಮೆಡಿಕಲ್ ಅಲಾಟ್ಮೆಂಟ್ ಏನಿದೆ ಅದನ್ನ ಪ್ರಮುಖವಾಗಿ ಬಿಡುಗಡೆ ಆಗಬೇಕು. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲ ನೌಕರರಿಗೂ ಕೂಡ ಅನುದಾನಗಳ ಕೊರತೆಯಿಂದ ಮೆಡಿಕಲ್ ಬಿಲ್ಗಳು ಹೆಚ್ಚು ಇದಾವೆ. ಆಮೇಲೆ ಬಹಳಷ್ಟು ನೌಕರರಿಗೆ NPS ಅನ್ನ ಜಾರಿಗೆ ತರ್ತಕ್ಕಂಥ ನಿಟ್ಟಿನಲ್ಲಿ ತೊಲಗಿಸಿ OPS ಅನ್ನ ಜಾರಿಗೆ ನಿಟ್ಟಿನಲ್ಲಿ ಸರ್ಕಾರ ಅದನ್ನ ಬಿಡುಗಡೆ ಮಾಡಬೇಕು, ಅದನ್ನ ಜಾರಿಗೆ ತರಬೇಕು, ಬಜೆಟ್ ನಲ್ಲಿ ಅದನ್ನು ಘೋಷಣೆ ಮಾಡಬೇಕು ಅಂತೇಳಿ ಸಮಸ್ತ ನೌಕರರ ಪರವಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರಲ್ಲಿ ನಾವು ಮನವಿಯನ್ನ ಮಾಡ್ಕೊಂತೇವೆ. ಮತ್ತು ಸಮಸ್ತ ಸರ್ಕಾರಿ ನೌಕರರು ಕೂಡ ಸಾರ್ವಜನಿಕ ಸೇವೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನ ನಾವೆಲ್ಲ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಸರ್ಕಾರಿ ನೌಕರಿಗೆ ಏನೇ ಆರ್ಥಿಕ ಸೌಲಭ್ಯ ಇರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು, ಅವರ ಕಷ್ಟ ಸುಖಗಳಿಗೆ ಸರ್ಕಾರ ಸ್ಪಂದಿಸ್ತಕ್ಕಂಥ ನಿಟ್ಟಿನಲ್ಲಿ ಯೋಜನೆಗಳನ್ನ ಜಾರಿಗೆ ತರಬೇಕು ಅಂತೇಳಿ ಮಾನ್ಯ ಸರ್ಕಾರದಲ್ಲಿ ನಾವು ಒತ್ತಾಯವನ್ನು ಮಾಡ್ತೀವಿ.